ಪರ್ಸ್ನಾಗ ರೊಕ್ಕ ಇಟ್ಟಿದ್ದಾರೆ 15,000 ರೂಪಾಯಿ. ಪರ್ಸ್ನಾನು ಉಷ್ಟು ಏನೈತಿ ಉಷ್ಟು ಕಿತ್ತು ಹೋಗೋದು. ಸ್ವಲ್ಪ ಇವತ್ತು ಬಿದ್ದಾನೆ ಇಬ್ರು ಅವರು ಆದ್ರೆ ಬಾಬು ಏನೇ ಬ್ಯಾಗ್ ಹೆಜ್ಜೆ ಬರ್ ಪದ್ಧತಿ ರಾಹುಲ್ ಹಾಕ್ತಿದ್ದೀನಿ. ನಮ್ದು 4 4 ಅಲ್ಲಿ ಬ್ಯಾಟ್ರಿ ಹೋದವು ಸರ. ಅಲ್ಲಿ ಇಟ್ಟಿದ್ದು ವಾಪಸ್ಸು ಇಲ್ಲಿ ಫೈಬರ್ ಐಟಮ್ಸ್ ಇದ್ದು ಎಲ್ಲ ತೆಳಗ್ ಚಲ್ಲಿ ಇದಾಗಿದ್ದು ಈಗ ನಾವು ನೀಟಾಗಿ ಮಾಡಿವಿ ಸರ್. ನಮ್ದು ಹೆಸರು ಬಾಬು ಕೊಬ್ಬಣ್ಣ ಗಟ್ಟ ಸರ್. ಈ ಕ್ಯಾಮ್ರಾ ಇದು ಮಾಡಿದ್ರು, ಈ ಕ್ಯಾಮ್ರಾ ಅಪ್ಡೇಟ್ ಮಾಡಿದ್ರು ಚಾಕು ನನ್ನೊಂದು ಹೇಗಿದೆ. ಡ್ರಾ ಐತ್ರಿ. ಡ್ರಾ ಒಳಗೆ ಏನಂತ ಇದು ಮಾಡಿದ್ರೆ ಇದೊಂದು ಡ್ರಾ ಬರ್ತಿದ್ರಿ. ಡ್ರಾ ಒಂದು S7 11 ರೂಪಾಯಿ ಇದ್ರೆ ಡ್ರಾ ಮ್ಯಾಗೆ ಇದನ್ನು ತೊಗೊಂಡೋಗಿದ್ರಿ. ಮತ್ತು ಏನು 2-3 ಇದನ್ನು ಬಾಕ್ಸ್ ಇದನ್ನು ಡೈಚಿಂದ ಬರ್ತಿದ್ರಿ ಕೊಡ್ಬೇಕು ಅಷ್ಟು ಅಷ್ಟು ನಾನು ಮಾಡಿ ಇದನ್ನು ಬಂದು ತಗೊಳ್ಳಿದ್ದು ಬರ್ತಿದ್ದೆ ಅಷ್ಟೇ. ये इधर भी सभी तोड़ दिया देखो नीचे फेंक के पूरा A to Z और वहाँ ऊपर से और तगड़ कट किया है 2 साइड में दोनों ನಮ್ದ ಗಲೆ ಒಳಗಿಂದ 5,000 ರೊಗ ಹೋಗಿತ್ತೆ. ಬ್ಯಾಗಿಂದ 2 ಸೈಡ್ ತಗಡ್ ಕಟ್ ಮಾಡಿದೆ. ಅದು ಸಾಮಾನು ಗೀಮಾನು ನೋಡ್ರಿ ಎಷ್ಟು ಹೆಂಗೆ ಮಾಡಿದೆ, ಏನೇನು ತೊಗೊಂಡೋಗಿದೆ. ಮತ್ತು ಒಂದು ಇಂಕ್ವೈರಿ ಮಾಡೋಕ್ಕೆ ಬರ್ತಾರ ಪೊಲೀಸ್ ಅವರ, ಆಮೇಲೆ ಗೊತ್ತಾಗತ್ತೆ ಅಷ್ಟೇ. ನಮ್ಮ ಹೆಸರು ಲಕ್ಷ್ಮಣ್ ಚೌಧರಿ. ಮತ್ತು ಅರ್ಧಂಬರ್ಧ ಈಗ ಮಗ ಏನೈತಲ್ರಿ ಅರ್ಧಂಬರ್ಧ ಇದ್ದಿದ್ದೆಲ್ಲ ಸಾಮಾನು ಹೋಗೋ ಮುಂದಾಗ ಅಷ್ಟು ಅರ್ಧಂಬರ್ಧ ಇಲ್ಲ ಇಲ್ರಿ ಅವಾಗ. ಅವೆಲ್ಲ ಒಂದಿಷ್ಟು ಇಮ್ಮಲ್ ಇದ್ದು ರೀ, ಸಾರು ಇದ್ದು, ಒಳ್ಳೆ ಇವೆಲ್ಲ ಪಾಪಡಿ ಬಂತು, ಎಲ್ಲ ಬಂತು, ಎಲ್ಲ ತಿಂದು ಎಲ್ಲ ಸಾಮಾನು ಎಲ್ಲ ಹೊರಗೆ ಹಾಕಿ ಹೋಗ್ಬಿಟ್ಟಾರೆ. ಲಾಸ್ಟ್ ಒಂದು 6,000 ರೂಪಾಯಿ ಲಾಸ್ ಆಗಿತ್ತು ಸರ್. ಏನು ಹೇಳಿ ಸರ್, ನಮ್ಮ ತಮ್ಮನ ಅಂಗಡಿ ತುಡುಗಾಗೈತೆ ರೀ. ನಮ್ಮ ತಮ್ಮನ ಅಂಗಡಿ ನೋಡ್ರಿ ಎಲ್ಲ ಇದೆಲ್ಲ ಕಟ್ಟಿ ಮಾಡಿ ತೊಗೊಂಡೋಗ್ಯಾರ. ಇದು ತುಡುಗಾಗಿದ್ದೈತಿ ನಮ್ಮ ತಮ್ಮನ ಅಂಗಡಿ. ಆದ್ರೆ ಯಾರು ಕಡ್ರೆ ಏನು ಮಾಡ್ಯಾರ ಏನೋ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದು ಪೊಲೀಸರು ಇದ್ರ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಳ್ತೀವ್ರಿ ಅಂತ ಹೇಳ್ಯಾರ. ಆದರೆ ಇವನು ಸಣ್ಣ ಪುಟ್ಟ ಇವು ಸಾಮಾನು ಗೀಮಾನ ಎಲ್ಲ ತೊಗೊಂಡೋಗ್ಯಾರ. ನಮ್ಮ ತಮ್ಮ ಊರಿಗೆ ಹೋಗ್ಯಾನ, ಬಂದ ಮೇಲೆ ನಮಗೆಲ್ಲ ವಿಷಯ ಗೊತ್ತಾಗ್ತೈತಿ. ಆದರೆ ನಮ್ಮ ತಮ್ಮನ ಅಂಗಡಿಗೆ ಇಷ್ಟು ತುಡುಗು ಮಾಡಿ ಇದು ಆ್ಯಕ್ಷನ್ ತೊಗೊತೀನಿ ಅಂತೇಳಿ ಪೊಲೀಸರು ಹೇಳ್ಯಾರ. ಆದ್ರೆ ಆದಷ್ಟು ಪೊಲೀಸರ ಇದು ಏನೇನು ನಮ್ಮ ತಮ್ಮನ ಅಂಗಡಿ ತುಡುಗಾಗೈತಿ ಅದು ಪೊಲೀಸರು ಅವ್ನ ಮ್ಯಾಗ ತುಡುಗ್ರ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ. ಹಾಂ, ನಾನು ಶೌಕತ್ ಅಲಿ ಕುಡ್ಚಿ ಅಂತೇಳಿ ವಕೀಲರು. ನಮ್ಮ ತಮ್ಮನ ಅಂಗಡಿ ತುಡುಗಾಗಿದ್ದಕ್ಕೆ
ಇದಕ್ಕೆ ನಮ್ಮ ತಮ್ಮನ ಕಡೆ ನಾನು ಕಂಪ್ಲೇಂಟ್ ಕೊಡಿಸೀನಿ. ಪೊಲೀಸರ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಆಗಿತ್ತು ಪೊಲೀಸ್ನವ್ರು ಬಂದಿದ್ರು, ಮತ್ತೆ ತಿರ್ಗಾ ಮತ್ತೆ ಎನ್ಕ್ವೈರಿ ಮಾಡ್ತಿದ್ರು, ಮತ್ತೇನು ಬರಲಿಲ್ಲ. ತಿರ್ಗಾ ಮತ್ತೆ ಅದೇ ಥರ ಸೇಮ್ ಅದೇ ಹೆಂಗಾಯ್ತು ಈಗಲೂ ಅದೇ ಥರ ಐತೆ. ಹೊಸದು ರೊಕ್ಕ ಒಯ್ದಿದ್ರು, ಈ ಸತಿ ಚಾಕ್ಲೇಟು ಐಟಮ್ ಏನೋ ಒಯ್ದಾರೆ. ಇದಕ್ಕೆ ಏನು ಪೊಲೀಸರು ಏನೋ ಬಂದು ಏನೋ ತೀರ್ಮಾನ ಏನೋ ಹೇಳಂಗಿಲ್ಲ. ಇಲ್ಲಿ ಬಂದಿಲ್ಲ, ಬರ್ತೀನಿ ಅಂದಿದ್ರು 10 ನಿಮಿಷ ಮುಂಚೆ, ಮತ್ತೆ ಬರಲಿಲ್ಲ. ಮುಂಜಾನಿಂದ ನೋಡಿವು ಬಂದಿಲ್ಲ. ಮುಂಜಾನೆ ಹೆಚ್ಚು ಕಮ್ಮಿ 10 ಗಂಟೆ ಹೋಯ್ತು ಸ್ಟೇಷನ್ ಹತ್ರ. 10 ಗಂಟೆ ಹೋಯ್ದ್ವಿ. ಅವರು ಮತ್ತೆ ಒಂದು 10 ನಿಮಿಷ ಬರ್ತಾರೆ ಅಂದರು. ಯಾರೂ ಬರಲಿಲ್ಲ. ಸ್ಟೇಷನ್ ಮುಂದೆ ಹೋದ್ರೆ ಇಲ್ಲಿ ಪೊಲೀಸ್ನವರು ಬರಲಿಲ್ಲ, ಯಾರು ಒಬ್ಬರು ಬಂದಿಲ್ಲ. ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಈಗ ನೆಕ್ಸ್ಟ್ ಹೋಗೋದು SP ಆಫೀಸಿಗೆ ಹೋಗ್ತೀವಿ. ಈಗ ಯಾರು ಬರಲಿ ಬಿಡಲಿ SP ಆಫೀಸಿಗೆ ಹೋಗ್ತೀವಿ. ಅದು ಮತ್ತೆ ಮುಂದಿನ ಕಾರ್ಯ ಅವರೇ ನೋಡ್ಕೊಂತಾರೆ. ನಾವು ಇದ್ರ ಮುಂದೆ ಏನು ಹೇಳೋಕ್ಕಾಗಲ್ಲ. ಲಾಸ್ಟ್ ಟೈಮ್ 12,000ದಿಂದ 13,000 ದುಡ್ಡು ಐತೆ. ಅದನ್ನೆಲ್ಲ ಇದು ಮಾಡಿಕೊಡ್ತೀವಿ ಅಂದರೆ ಅದಕ್ಕೂ ಯಾರು ಏನು ತಲೆ ಕೆಡಿಸ್ಕೊಂಡಿಲ್ಲ ಪೊಲೀಸ್ನವರು. ಅದಕ್ಕೆ ಈಗ ನಾವೇನು ಮಾಡ್ಬೇಕಂತ ಮುಂದಕ್ಕೆ ಅವ್ರು ಬರಲಿಲ್ಲ ಅಂತಂದರೆ SP ಆಫೀಸ್ ಹತ್ರ ನಾಳೆ ಹೋಗ್ತೀವಿ ನಾವು. ನಮ್ಮ ಹೆಸರು ದಿನೇಶ್ KB ಅಂತೇಳಿ, ಬೆಂಗಳೂರು ಬೇಕ್ರಿ, ಬಾದಾಮ್ ಕತ್ರಿ, ಬಡಕೋರ್ಪಿ ರೋಡು.